ಪರೀಕ್ಷೆ ಮಾಡ್ಬೇಕಿಲ್ಲ? ಅಯ್ಯ ಪ್ರೇಮಕ್ಕ ಒಳ್ಳೆ ಹೊಂಟಿಯವ, ಹೆಂಗ್ ಪರೀಕ್ಷೆ ಮಾಡ್ಬೇಕು ನೀನೇ ಹೇಳಿ ನೋಡೋಣ. ಮೊದ್ಲ ಚಟಕ್ ಮುಟಕ್ ಅಂತ ಅವ್ರು ಬರ್ತಾರ ಮೈಯಾಗ, ನಾವು ಇನ್ನೇನು ಪರೀಕ್ಷೆ ಮಾಡೋಕ್ಕಾಗತ್ತೆ? ಅಂತೂ ಮಿಕ್ಕಿ ಮಾಡೋಕೋರು ಅವರು ನಮ್ಮ ಕುತ್ತಿಗೆ ನಿನ್ನ ಹಿಡಿದಿಲ್ಲ ನೋಡ್ದಿಲ್ಲ, ಮತ್ತೆ ಹೆಚ್ಚಿಗೆ ಬಿಡ್ತಾವ. ಯಾಕೆ ಬೇಕವ ಯವ್ವ, ದೂರ ಇರೋದ ಬೇಸ್ ಅಂತ ಸುಮ್ಮನೆ ಆಗ್ಬಿಟ್ಟಿವಿ. ಅಲ್ಲ ನನ್ನ ಗಂಡನಂತ ಗಂಡ ಅವ್ರ ಅಪ್ಪ ಅಂತಾರ ಸುಮ್ಮನೆ ಅದಾರ, ನಾನು ಯಾಕೆ ತಡ್ಕೊಂಡು ಮೈ ಮೇಲೆ ಹಾಕೊಳಕ್ ಹೋಲವ ಯವ್ವ, ಯಾಕೆ ಬೇಕು ಬಿಡು. ಹೌದವ ಯವ್ವ, ಅದೇನು ಕರೆ ಬಿಡು. ಗಂಡ್ಮಕ್ಳ ಸುದ್ದು ಅದೇನ ಅಂತಲ್ಲ ಯಾಕೆ ಬೇಕಂತ ಸುದ್ದಿ ಹೋಲಾರ ಸುಮ್ಮನೆ ಅದಾರ ಅಂದಮೇಲೆ ಹೆಣ್ಮಕ್ಳು ನಮ್ಗೆ ಯಾಕೆ ಬೇಕು? ನಾನಂತೂ ಯವ್ವ ನಿಮ್ಮ ಮನೆ ಮುಂದೆ ಬಾಗಿಲು ಮುಂದೆ ಅಂಗಳಸ ಹೊಡಿಬೇಕಾದ್ರೆ ಮನೆಗೆ ಹಾಕ್ತೀನಿ. ಆಕೆಲ್ಲರ ಅದಲ್ಲ ಅಂದ್ರೆ ಅಲ್ಲಿದಲ್ಲೇ ಕಾಸು ಬರಿ ಹೋಗೋದು ಒಟ್ಟನ ಒಳಗೆ. ನಿನ್ನೆ ನೋಡಿದೆ ಅಂತ ನನಗೂ ಅಂಜಿಕ್ ಬಂದ್ಬಿಡ್ತವ. ಹೆಂಗಿರ್ತಾರೆ ನಾವು ಯವ್ವ, ಮೊದಲ ಪಿಡ ನಾ ರೊಕ್ಕ ಎಷ್ಟು ನೋಡ್ಕೊಟ್ಟು ಕಳಿಸ್ಬಿಡತ್ತಾಗ. ಅದ ನೋಡ ಯವ್ವ ಪ್ರೇಮಕ್ಕೆ ಬಂದಿರೋದು. ಎಲ್ಲಿಂದ ತರಬೇಕು ನನ್ನ ಗಂಡ? ಈಗ ಒಂದು 4-5 ಎಷ್ಟು ಮನೆ ಅಡ್ಡಾಡನ ಬ್ಯಾಡದ, ಒಬ್ರು ₹1 ಹುಟ್ಟುವಲ್ತು. ಅಲ್ಲ ಮನೆಗ ಕೊಡೋಕ್ಕಿಲ್ಲ, ಇನ್ನು ಹೆಂಗೆ ಕೊಡ್ತಾರೆ ಈಗ ಅವ್ರಂತೆ ಕೇಳಿದ್ರೆ? ಬೇರೆದವ್ರಂತೆ ಕೇಳಿದ್ರೆ ನಿಮ್ಮಂತಕ್ಕೆ ಏನು ಆದಾಯ ಐತೆ, ಏನಿದೆ ಐತೆ, ನಿಮ್ಗೆ ತೀರಿಸ್ತಾರೆ ಅನ್ನೋದು ಏನು ಗ್ಯಾರಂಟಿ ಐತೆ ಅನ್ನತ್ತಾರಂತ. ನಿನ್ನೆ ರಾತ್ರಿ ಬಂದು ಮಕ್ಕ ಸೊಪ್ಪು ಮಾಡ್ಕೊಂಡು ಕುಂತಿದ್ದೆ. ಇಂಕಿ ಬಂದು ಕೂಡಲೇ ಹಂಗೆ ಗಂಟು ಬಿದ್ದಾಳ, ಏನಾತೆಣ್ಣ ಅಂತ. ಅಷ್ಟಕ್ಕೂ ಸಾಲ್ದನ ಅಲ್ಲ ಯವ್ವ, ನಾವು ಅಮಾಸಿಗೆ ಉಣಿವಿಗೆ ಯಾವಾಗೂ ಒಮ್ಮೆ ಏನೋ ಊಟಕ್ಕಿ ಬ್ಯಾಳಿ ಏನೋ ಒಂದು ಮತ್ತೆ ಬೇಕಲ್ಲವ ಮನೆಗೆ ಸಕ್ಕರೆ ಚಾಪುಡಿ ಅಂತಂದು ಅದಕ್ಕಂತಂದು ಉದ್ರಿ ಬರ್ಸ್ತೀವಿ. ನಮ್ಮ ಕೈಗೇನು ಹಗಲೆಲ್ಲ ಕೊಡೋಕಿರತ್ತೆ, ಈ ಇದು ಹೊಲ್ದಂದು ಪೀಕು ಅದು ಇದು ಬಂದಾಗಂತ ಕೊಡಕ್ಕಂತ. ಅದು ಗೊತ್ತಿತ್ತಲಕ್ಕಿಗೆ ಯವ್ವ. ನಿನ್ನೆ ಹುಡುಗರು ಕುರ್ಕುರೆ ಅಂತ ಅದಂತ ಇದಂತ ಕೇಳಕತ್ತಿದ್ದಕ್ಕೆ ತಾಣ ಅಂಗಡಿಗೆ ಹೋಗ್ಯಾಳ. ತಾಣ ಅಂಗಡಿಗೆ ಹೋಗಿ ಏನು ಒಂದು ಹೊರಿ ಹೊತ್ಕೊಂಡ್ಬಂದಳವ ಯವ್ವ. ಬೇಡದ ನಮ್ಮ ಹುಡುಗಿ ಒಂದು ಮುಟ್ಟಿಸ್ಲಿಲ್ಲ. ಮತ್ತೆ ನೋಡಿದ್ರೆ ನಮ್ಮ ಹುಡುಗ ಕೈ ಒಂದು ಕುರ್ಕುರೆ ಪ್ಯಾಕೆಟು ಕೊಡಲಿಲ್ಲ. ಇವು 2 ಪಾಪ ನನಗೆ ಗಂಟು ಬಿದ್ದು ಕೇಳಕತ್ತು ನಮಗೂ ಬೇಕಂತಂದು. ಇನ್ನು ನಾನು ಮತ್ತು ಅವ್ರಂಗ ಹೋಗಿ ಕೊಡ್ಸೋದಾದ್ರೆ ಅದೇನ ಅಂತಲ್ಲ ಹರ್ಕೊಂಡು ತಿನ್ನೋರು ಭಾಳ ಆಗುತ್ತೆ. ಈತ ಆಕಿನೂ ಕೊಡ್ಸೋದು ಈತ ನಾವು ಕೊಡ್ಸೋದು ಆಗಿ ನನ್ನ ಗಂಡಗಲ್ಲ ಅಂತ ತಲೆ ಮೇಲೆ ಸಾಲ ಆಗದೆ. ಅದಕ್ಕೆ ಹುಡುಗನ ಬೈದು ರೊಟ್ಟಿ ಪಲ್ಲೆ ಹಾಕಿ ಕೊಟ್ಟು ತಿಂದು ಬಿಡ್ತಾರೆ ಅಂತಂದು ಬೈದೆ. ಅವರು ಕುತ್ಕೊಂಡು ಇವ್ರ ಮುಂದೆ ಕುತ್ಕೊಂಡು ಕುರ್ಕುರೆ ಹರ್ಕೊಂಡು ತಿನ್ನತ್ತಾರ. ಮತ್ತು ಅವು ಸಣ್ಣೂರಲ್ಲನು ಅವು ಅಳಾತ ಇದು ನಮಗೆ ಹತ್ಕೊಂತ ತಿಂದು ಹಂಗೆ ಮಕ್ಕೊಂಡು ಹತ್ಕೊಂತ ಏನು ಮಾಡಲವ ಹಿಂಗೆ ಮಾಡ್ತಾಳೆ. ಅಲ್ಲ ಸಾಲಕ್ಕೆ ಸಾಲ ಇತ್ತಾಗ ನೋಡಿದ್ರೆ ಆ ಸಾಲ ತೀರ್ಸಕ್ಕಿಲ್ಲ. ಮನ್ಯಾಗ ಬಂದು ಈಗ ನಮ್ಮನಿ ಮಾಡ್ತಾಳ, ಬೇಕಾಗಿದ್ದ ಬೇಕಂತಾಳ. ನೀನ ನೋಡಿದ್ರೆ ನಿನ್ನ ಬಕಿ ತಿಂದು ಹಂಗೆ ಮಾಡಿಲ್ಲ. ಈಗ ಮತ್ತೆ ಇನ್ನೂ ಹೋಗೋದ್ರೆ ಏನೇನು ಚುಳಕ ಅಂತವೆಲ್ಲ ಹೊತ್ಕೊಂಡು ಹೋಗ್ತಾಳೆ. ಅಷ್ಟಕ್ಕೂ ಈಗ ರೊಕ್ಕ ಎಲ್ಲಿ ಹುಟ್ಟುವಲ್ತು, ರೊಕ್ಕ ನಿಂತ್ಬಿಟ್ಟ. ಏನು ಮಾಡ್ಲ ಅಂತ ನಾವ್ರೈತಿ ಇವ ಎತ್ತಾಗಂತಂದು ಏನು ಮಾಡ್ಬೇಕ ಪ್ರೇಮಕ್ಕ? ನೀನ ಹೇಳಿ ನೋಡೋಣ. ಇವ ಹಾಳಾದಕ್ಕೆ ಅವ್ರವ್ವ ಸತಳ ಹೋಗೋಲ್ತ ತಪ್ಪಿಡ ಮತ್ತೆ ಯಾಕೆ ಬಂದತ್ತೆ ಏನ ಯವ್ವ ಈಕಿ ಮೈ ಮ್ಯಾಗ ನನಗಂತೂ ತಿಳಿಯವಲ್ತವ ಯವ್ವ ಹೋಲ್ ಬಿಡ ಯವ್ವ. ಇನ್ಮ್ಯಾಗ ಆಕಿ ಬಂದಾಗ ಏನು ಮಾಡ್ರಿ, ಆಕಿ ಬಂದ ಕೂಡಲೇ ಬಡ ಏನೇನ ನೋಡಿ ಸಾಮಾನು ತೊಗೊಂಡಿರ್ತಿಲ್ಲ ಕಟ್ಟಿ ಮ್ಯಾಗ ಅಟ್ಟಗ ಹೋಗೋದು ಬಿಡು. ಆಕೆ ಹೋಗೋವರೆಗೂ ತೆಗಿಬಿಡ, ಹೋಗಿ ಬಿಚ್ಚಿ ತೆಗಿಬೇಕಿದ್ರೆ ಇನ್ಮ್ಯಾಗ ಹಂಗ ಮಾಡು. ಅಯ್ಯ ಪ್ರೇಮಕ್ಕ ನೀನ ನೋಡ್ತಿಲ್ಲ, ವಾರ ಹೋಗಿರ್ತಾಳ ತಿರ್ಗಾ 3ನೇ ವಾರಕ್ಕೆ ಬಂದ ಬಿಡ್ತಾಳ. ಎಷ್ಟು ಅಂತ ಕಟ್ಟಿಡ್ಬೇಕು ಹೇಳು? ನೀವು ಹೊಟ್ಟೆಗೆ ಇಟ್ಬೋದು ಓದತ್ ನೋಡವ. ಅಲ್ಲ ತೆಗೆದಂದ್ರೆ ಎಲ್ಲ ಹಂಗೆ ಬಳಸಾವಿರ್ತಾವು. ಈಗ ನೋಡು ಬಕೆಟ್ ಹೊಡೆದೈತೆ ಬಚ್ಚಲ್ದಾಗ, ಮತ್ತೆ ಬಳಸ್ಬೇಕಿಲ್ಲ. ಮತ್ತೆ ಈಗ ಅದನ್ನು ತೊಗೊಂಡು ಹಿಡ್ಕೊಂಡು ನಾವು ಹೋಯ್ತೀನಿ ಅನ್ಲು ಮತ್ತೆ ಹೆಂಗೆ ಮಾಡ್ಬೇಕು ಹೇಳು? ಈ ಮನೆಗೆಲ್ಲ ಸಾಮಾನು ತೊಗೊಂಡ್ಬರ್ಬೇಕಾಗತ್ತೆ, ಬಳಸ್ಬೇಕಾಗತ್ತೆ. ಮತ್ತೆ ಇನ್ನೂ ಹೋಲ್ ಬಿಡಪ್ಪ 1 ವರ್ಷ ಬಿಟ್ಟು ಬರ್ತಾಳ ಅಂದ್ರೆ ಅದೊಂದು ಬೇರೆ, ಇಲ್ಲ ಒಂದು 6 ತಿಂಗಳ ಬಿಟ್ಟು ಬರ್ತಾಳ ಅಂದ್ರೆ ಅದನ್ನು ಬೇರೆ. ಈ ವಾರಕ್ಕೆ ಈ 1 ವಾರ ಹೋಗಿರ್ತಾಳ ತಿರ್ಗಾ ಮರ್ದಿನ ವಾರಕ್ಕೆ ಬಂದ ಬಿಡ್ತಾಳ. ಮತ್ತೆ ಅಲ್ಲಿ ಅಕ್ಕಿ ಗಂಡರ ಹೆಂಗೆ ಸುಮ್ಮನಿರ್ತಾನೆ ನಾವು ಅದು ನಾನು ಗೊತ್ತಾಗೋಲ್ತು. ಇಲ್ಲೇ ಇರ್ತಾಳ ಯವ್ವ ನೋಡು ಅಂದ್ರೆ ಯಾ ಗಂಡ ಮನೆಗೆ ಹೆಂಗೆ ಸುಮ್ಮನಿರ್ತಾರೆ ಏನವ ಯವ್ವ. ಅಯ್ಯ ಒಳ್ಳೆ ಹೊಂಟಿ ನೀನು ಗಂಡನ ಮನೆಗೆ ಗಂಡಗೆ ದುಡಿಲಾರ್ದ ದುಡ್ಡು ಬಿಡ್ಲಾರ್ದಂಗೆ ರೊಕ್ಕ ರೇಷನ್ನು ಮನೆ ಸಾಮಾನು ಎಲ್ಲ ತಂತಂದು ಏನು ತೆಗಿತಾಳಂದ್ರೆ ಯಾ ಗಂಡ ಹೋಲ್ ಬಿಡು ದೊಡ್ಡನಾಗ ತರ್ತಾಳ ಅಂತ ಖುಷಿ ಪಡ್ತಾನೆ. ಅದ್ಯಾಕೆ ಹೋಲಿ ಅಂತ ಆಸೆ ಪಡೋದು ಬ್ಯಾಡ ಅಂತ ನಿಂಗೆ ಅನ್ನೋದು ಮಾಡ್ಕೋಕನ. ಅಯ್ಯ ನೀನು ಒಳ್ಳೆ ಹುಚ್ಚದಿ ನೀನು ಬೇಸಿ ಅದೇನೋ ನಿದ್ ಬಂದ್ರೆ ಹಾಸ್ಕೊಟ್ಟಂಗೆ ಮಾಡ್ಕೊಳತ್ತ ಯವ್ವ ನಡ್ಯವ. ಅಯ್ಯ ಆಕಳನ್ನು ಪ್ರೇಮಕ್ಕ ನಿಂದು ಹೊಡ್ಕೊರವ, ನಾ ಹೊಡ್ಕೋತೀನಿ. ನಮ್ಮ ಮನೆಗೆ ಹೋಗಿ ಈಗ 10 ಮಿನಿಟ್ ಈಗ ನಾ ಮನೆಗೆ ಹೋಗಿ ಹಾರೋ ಜಗ್ಗೈತಿ ಏನಿತ್ತು ಅಂತ ಕಟ್ಟಿ ತೆಗಿದಲ್ಲವ ಮಕ್ಕೊಡ್ತಾಳೆ ಮಾರೇಣಿ ಹಂಗೆ ಮಕ್ಕಳನ್ನ ಕರ್ಕೊಂಡು. ಈಗ ನಾ ಹೋಗತ್ಲೆ ಈ ಹಾಲು ಹಿಂಡ್ಕೊಂಡು ಹೋಗ್ಬೇಕು. ಈಗ ಮತ್ತೆ ಹಾಲು ಹಿಂಡಿ ಕಸ ಹೊಡೆದು ಬಂಡೆ ತಿಕ್ಕಿ ಚಾ ತಿಂದಿರ್ತಾಳೆ, ಚಾ ಮಾಡ್ಕೊಳ್ಬೇಕು. ಮತ್ತೆ ಬರೀ ಚಾ ಒಂದಾಗಲ್ಲವ, ಅದ್ರ ಜೊತೆಗೆ ಏನಾರು ಬೇಕು ಮತ್ತೆ ಅದನ್ನು ಮಾಡ್ಬೇಕು ಯವ್ವ. ಮತ್ತಿನ ಅಡುಗೆ ಮಾಡ್ಬೇಕು, ಭಾಳ ಐತವ ಕೆಲಸ. ಬಾರ ಪ್ರೇಮಕ್ಕೆ ಹೋಗಂಬಕತ್ಲ ಬಂತು ಯವ್ವ. ನಡ್ಯವ ನಂದು ಆಕಳ ಮೇಯ್ತು ಅನ್ಸುತ್ತೆ, ನಡಿ ಇಬ್ರು ಹೊಡ್ಕೊಂಡು ಹೋಗ ನಡಿ. ಯವ್ವ ನನಗೂ ಚಾ ಬಿಸ್ಕೆಟೂ ಬೇಕು, ಅದ್ರ ಜೊತೆಗೆ ಚಾ ಬಿಸ್ಕೆಟ್. ಚಾ ಬೇಕನ? ಹೊತ್ತು ಮುಣಿಕ್ತು ಮತ್ತೆ ಚಾ ಕುಡಿಯೋ ಹೊತ್ತಾಗೈತಿ. ಈಗಿನ ಮತ್ಯಮ್ಮ ಆಗ ಮೇಸಂಬರಕ್ಕೆ ಹೋಗ್ಯಾಡ್ಲ, ಇನ್ನೂ ಬಂದಿಲ್ಲ ನೋಡು. ಇನ್ನೂ ಯಾವಾಗ ಬರ್ತಾಳ? ಯಾವಾಗ ಕಸ ಬಾಂಡೆ ಹಾಲು ಹಿಂಡ್ಕೊಂಬಂದು ಚಾ ಮಾಡ್ಕೊಡೋದು ಯಾವಾಗ ನಾವು ಯವ್ವ? ನೀವು ನೋಡ್ರೆ ಚಾ ಅಂತೀರಿ, ಮನ್ಯಾಗ ಹಾಲು ಅದಾವ ಇಲ್ಲ. ತಡ್ರಿ ಒಂಚೂರು ಮತ್ತೆ ಬರೋ ತನಕ ಸುಮ್ಮನಿರಿ. ಆಮೇಲೆ ಮತ್ತೆ ಬಂದಾಗ ಕಸ ಹೊಡೆದು ಮಾಡಿ ತಿಕ್ಕಿ ಆದ್ಮೇಲೆ ಹಾಲು ಹಿಂಡ್ಕೊಂಬರ್ತಾಳ, ಅವಾಗ ಚಾ ಮಾಡ್ಕೊಡ್ತಾಳ. ಚಾ ಮಾಡ್ಕೊಂಡು ಮಾಡ್ತೈತಲ್ಲ ಒಂದು ನಾನು ಈ ಬಿಸ್ಕಿಟ್ ಯಾಕೆ ಸುಮ್ಮನೆ ಬಿಸ್ಕಿಟ್ ತಿಂತೀರಿ? ಮುಂಜಾನೆ ತಿಂದಿರಂತ ಬಿಸ್ಕಿಟ್. ಇವಾಗ ಏನಾರ ಮಂಡಾಳ ಗಿರ್ಮಿಟ್ಟು ಇಂಥವು ಮಾಡಿಸ್ತೀನಿ ಸುಮ್ಮನಿರಿ, ಅದನ್ನ ತಿನ್ಬಿಡಿ ಅಂತ. ಯವ್ವ ಇವತ್ತು ಮಂಡಾಳ ಗಿರ್ಮಿಟ್ಟು ಬೇಡ, ಅವಲಕ್ಕಿ ಅದು ಬೆಳ್ಳುಳ್ಳಿ ಹೆಚ್ಚಿ ಅವಲಕ್ಕಿ ಮಾಡ್ತಾರಲ್ವೇ ಅದು ಅವಲಕ್ಕಿ ಮಾಡಂದ್ವಿ ಅತ್ತಿಗೆ. ಕರ್ದ ಅವಲಕ್ಕಿನ? ಸರಿ ಹೇಳ್ತೀನಿ ನನಗೂ ಮಂಡಾಳ ಗಿರ್ಮಿಟ್ಟು ತಿಂದು ಬೇಸರಾಗೈತೆ, ಕರ್ದ ಅವಲಕ್ಕಿ ಮಾಡಂತ ಹೇಳ್ತೀನಿ ತಡಿ. ನೋಡಪ್ಪ ನೀವು ಚಾ ಅನ್ನೋದ್ರಾಗ ಅತ್ತಿನ ಬಂದ್ಬಿಟ್ಟು ನೋಡು. ಅತ್ತಿ ಕೇಳ್ರಿ ಚಾ ಮಾಡ್ಕೊಡ್ತಾ. ಅತ್ತಿ ಚಾ ಮಾಡ್ಬಾರ? ಚಾ ಕುಡಿ ಹೆಂಗಾಗೈತಿ? ಅತ್ತಿ ನಂಗ ಅವು ಕರ್ದ ಅವಲಕ್ಕಿ ಇರ್ತಾವಲ್ಲ ಅವ್ನು ಮಾಡತ್ತಿ ಚಾ ಜೊತೆಗೆ. ಮಂಡಾಳ ಬೇಡ, ದಿನ ಮಂಡಾಳ ತಿಂದು ಬೇಜಾರಾಗೈತಿ. ಇನ್ನು ಅವಲಕ್ಕಿ ತುಟ್ಟಿರ್ತಾವವ. ಮಂಡಾಳನ್ನು ಭಾಳ ನಾವು ಮಾಡಂಗಿಲ್ಲ, ನೀವು ಬಂದಾಗ ಮಾಡಿರ್ತೀವಿ.
ಮಾಡಿರ್ತೀವಿ ಅವ ಮಂಡ ಅದು ಅವನ್ನ ತಿನ್ರವ. ನಂಗೆ ಅವಲಕ್ಕಿ ಬೇಕಂದ್ರೆ ಬೇಕು. ನಂಗೆ ಅವಲಕ್ಕಿ ಖಾಲಿ ಆಗ್ಯಾವ ಮನ್ಯಾಗ. ಇಲ್ಲ ನಾಳೆ ನಿಮ್ಮ ಮಾಮಾಗೆ ಹೇಳ್ತೇನೆ ತಗೊಂಬ ಅಂತಂದು, ಆಮೇಲೆ ನಾಳೆ ಮಾಡ್ಕೊಡ್ತಂತೆ. ಇವತ್ತು ಮಂಡಾಳ ಚಾ ತಿಂದವ. ನನಗೂ ಸಾಕಾಗೈತಿ. ಮುಂಜಾನೆ ಕೆಲಸ ಮಾಡಿ ಹೊಲ್ದಾಗ ಹೋಗಿ ಅದನ್ನ ಮಾಡಿ ಆಕಳ ಮೇಯಿಸ್ಕೊಂಡು ಈಗ ಬಂದಿನಿ. ಇನ್ನು ಮನ್ಯಾಗ ಕಸ ಬಾಂಡೆ ಅರಿವಿದ ಇನ್ನೂ ಅರ್ವಿ ಹೋಗಿಲ್ಲ. ಹಂಗೆ ಹೋಗಿದ್ದೆ ಅವಸರಕ್ಕೆ. ಅರ್ವಿ ಹೋಗಿಬೇಕು, ಇನ್ನು ಹಾಲು ಹಿಂಕೊಂಬರ್ಬೇಕು, ಮತ್ತೆ ಚಾ ಎಲ್ಲಾರು ಮಾಡ್ಕೊಟ್ಟು ಅಡುಗೆ ಮಾಡ್ಬೇಕು. ಭಾಳ ಕೆಲಸ ಐತವ. ನಾಳೆ ಮಾಡ್ಕೊಡ್ಲಾ? ಅಯ್ಯ ರೇಖಾ ಅವಲಕ್ಕಿಲ್ಲನ ಅದೇನಾಗತ್ತೆ ತಗೋರೇವ. ಈಗ ಹಿಂಗೆ ಹೋಗಿ ಆ ಕಿರಾಣಿ ಅಂಗಡಿಗೆ ಹೋಗಿ ತೊಗೊಂಡ ಬರ್ತೀನಿ ತಡಿ. ಎಷ್ಟು 1 ಕೆಜಿ ತರಲ್ಲ 2 ಕೆಜಿ ತರಲ್ಲ? ಕಿರಾಣಿ ಅಂಗಡಿಗೆ ಅಲ್ಲ ಬ್ಯಾಡ್ರಿ ಚಿಕ್ಕಮ್ಮರ, ಜಗ್ಗಿ ಉದ್ರಿ ಆಗೈತ್ರಿ ಈಗ. ಮತ್ತೆ ಬೆಳಿ ಬಂದದ್ದು ಒಟ್ಟು ಬರೀ ಅಲ್ಲೇ ಕೊಡೋದಾಗತ್ರಿ. ನಮ್ದಾರ ಏನು ಬೆಳಿ ಹಂಗೆ ಏನು ಜಗ್ಗಿ ಬರುತ್ತನ್ರಿ. ಬರೋದು ಒಂದು ತಟ್ಟಕ್ಕೆ ವರ್ಷ ಪೂರ್ತಿ ಮತ್ತೆ ಇನ್ನ ಕೈಯಾಗ ರೊಕ್ಕಿರಂಗಿಲ್ಲ ಅಂತೇಳಿ ಬೆಳಿ ಬಂದಾಗ ಕೊಡ್ತೀವಪ್ಪ ಹಚ್ಕೋ ಅಂತ ಹೇಳಿರ್ತೀವಿ. ಈಗ ಅದು ಬೆಳಿ ಬಂದದ್ಕಿಂತ ಹೆಚ್ಚು ಬರೀ ಅದ ಉದ್ರಿ ಆತಂದ್ರೆ ನಾವು ಮತ್ತೆ ಮುಂದೆ ಏನ್ರಿ ತಿನ್ನೋಣ? ಅಲ್ಲ ಮನ್ಯಾಗ ಹುಡುಗ್ರು ಬಿಡಿ ಸಾಲಿ ಫೀಸು ಅದು ಇದು ಅರಿವಿ ಹುಡುಗ್ರಿಗೆ ಅಂತ ಇರ್ತಾವಲ್ರಿ. ಈಗ ಈಗ ಮಂಡ್ಯ ಅದಾವಲ್ಲದ ನೀವು ಹೇಳ್ರಿ ಹುಡುಗ್ರು ತಿಂತಾವು. ಈಗ ಬ್ಯಾಡ್ರಿ ಒಂಚೂರು ನಮ್ಮ ಮಾತು ಕೇಳ್ರಿ ಚಿಕ್ಕಮ್ಮರ. ಅಯ್ಯೋ ಅತ್ತಿಗೆಮ್ಮರ ಅಲ್ರಿ ಏನು ನನ್ನ ಮಕ್ಳು ಏನಂಗ 1 ಕೆಜಿ ತಿಂತಾವೆ 2 ಕೆಜಿ ತಿಂತಾವ್ರಿ. ಅಬಾಬಾ ಅಂದ್ರೆ 1 ಕೆಜಿ ಒಳಗೆ ಮನೆವಷ್ಟು ಮಂದಿ ತಿಂತೀವಿ. ಅಷ್ಟಕ್ಕೆ ಇಷ್ಟು ಮಾತಾಡೋದ? ಅಲ್ಲ ನಾವು ಅಷ್ಟು ಸಾಲ ಅಷ್ಟು ತಿಂದು ಏನೋ ಮನೆಯಾಗಿಲ್ಲ ನಾವು ಇದೆಲ್ಲ ತಿಂದು ನಿಮ್ಮ ಮ್ಯಾಗ ಅಷ್ಟು ವಜ್ಜೆ ವರ್ಷ ಎಲ್ಲ ನಿಮ್ಗೆ ಬಿಟ್ಟು ಹೋಗ್ತೀವಿ. ಸಾಲ ಸೂಲ ಎಲ್ಲ ನಿಮ್ಗೆ ಮಾಡಿಸ್ತೀವಿ. ಏನೋ ಒಂಥರ ನಾವು ಬಂದದ ಒಂದು ದೊಡ್ಡ ಅಪರಾಧ ಅನ್ನರ್ಗತೆ ಮಾಡ್ತಿರಲ್ರಿ. ಯಾಕ್ರಿ ನಮ್ಮ ತವ್ರ ಮನೆ ಬರೋ ಅಧಿಕಾರ ಇಲ್ಲನ್ರಿ? ನಮ್ಮ ಮಕ್ಕಳು ನಮ್ಮ ಅಮ್ಮ ಅಜ್ಜ ಅಂತಂದು ಮನೆ ಬರೋ ಅಧಿಕಾರ ಇಲ್ಲನ್ರಿ? ಅದಕ್ಕೆ ಮನೆ ಹಿಂಗೆ ಮಾಡೋದು ಭಾರಿ ತಪ್ಪಾಗತ್ರಿ. ನಮ್ಗೆ ಹಿಂಗೆ ನಮ್ಮವ್ ಇದ್ದಿದ್ರೆ ನಮ್ಗೆ ಹಿಂಗೆ ಕತೆ ಬರ್ತಿದ್ದಿಲ್ರಿ. ನಮ್ಮವ್ ಇಲ್ಲದಕ್ಕಿಂತ ಬಾಳೆ ಜೀವನ ಮಾಡೋದಾಗೈತ್ರಿ ನಮ್ಮ ದಣೆ ಬರ. ಅಲ್ಲ ಇಷ್ಟಕ್ಕೆ ಕಾತೀವ ನೀನು? ಹೋಲ್ ಬಿಡು, ಹೋಗಿ ತಗೊಂಬು 1 ಕೆಜಿ ತಗೊಂಬ. ನಾನು ಅಷ್ಟೊತ್ತಿಗೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಇದನ್ನ ಮಾಡಿ ಇಟ್ಟಿರ್ತೀನಿ. ನೀ ತಗೊಂಬರತ್ತೆ ಕಲಿಸ್ತೇನೆ ಅಂತ ಹೋಗಿ ತಗೊಂಬು. ಅಲ್ಲ ನಾನು ಸುಮ್ಮನೆ ಅನ್ನ ಮಾತಿಗೆ ಅನ್ನವ ನಾನೇ ನೀ ತಿಂತಿ ಮಕ್ಕಳು ತಿಂತಾವು ಹಂಗೆ ಹಿಂಗೆ ಅಂತ ಅಂದಿಲ್ಲ. ಸಾಲ ಬೆಳೆದೈತಲ್ಲ ಅದ್ರ ಮಾತಿಗೆ ಅಂದೆ ಅಷ್ಟೇ. ಹೌದಾ ಅದಕ್ಕೆಮ್ಮ? ಹಂಗಿದ್ರೆ ಹೋಗಿ ತೊಗೊಂಬರ್ತೀನಿ ತಡ್ರಿ. ನಾ ಅವಲಕ್ಕಿನ ತೊಗೊಂಬರ್ತೀನಿ. ನೀವು ಹಂಗಿದ್ರೆ ಬೆಳ್ಳುಳ್ಳಿ ಎಲ್ಲ ಕೊಟ್ಟು ಒಗ್ಗರಣೆ ಹಾಕಿಡ್ರಿ. ಬರತ್ಲೆ ಕಲ್ಸನ ಹಂಗೆ ಹಾಲು ಹಿಂಡ್ಕೊಂಬಂದ್ಬಿಡ್ರಿ. ಚಾ ಮಾಡಿಬಿಡೋಣ ಅಂತ. ಆಯ್ತು ಹೋಗುವ. ಯವ್ವ ಏನು ಹಟ್ಟು ಮಾರಿ ಹೆಣ್ಮಗಳದಲ್ಲ ಯವ್ವ. ಯವ್ವ ಏನು ಅನ್ಕೊಳ್ಳೋದಾಗಬೇಕು. ಬಿಡಕ್ಕೆ ಅಲ್ಬಿಡವ ಅಲ್ಬಿಡು. ಏ ಅಪ್ಪಿ ಇವ್ರಿಲ್ದಾರವ ಕಾವೇರಿ ಕುಮಾರ ಎಲ್ಲದಾರ? ಅತ್ತಿ ಕುಮಾರ ಅಲ್ಲಿ ಫ್ರೆಂಡ್ ಕೂಟಾಗ ಆಡಾಕತ್ತಾನ. ಕಾವೇರಿ ಅಲ್ಲಿ ಗೆಳತಿಯರ್ ಕೂಟಾಗ ಆಡಾಕತ್ತಾಳ. ಹೌದಾ? ಹೋಗಿ ಕರ್ಕೊಂಬರ್ರಿ ಅಪ್ಪಿ. ಫಸ್ಟು ಕೈಗಾಲ ಮುಖ ತಕೊಂಡು ನಮಸ್ಕಾರ ಮಾಡಿ ದೇವ್ರಿಗೆ ಇವತ್ತಿ ಪಕ್ಕ ಹಚ್ಕೋರಿ. ಕುಂದ್ರಿ ನಾಷ್ಟತ್ತಿ ಬಡಾನ ಒಂದು ಸ್ವಲ್ಪ ಕಸ ಹೊಡೋದು ಆಕಳ ಹಿಂಡ್ಕೊಂಬಂದ ಚಾ ಮಾಡ್ಕೊಡ್ತಂಟ. ಅತ್ತಿ ಹೋಗಿ ಕರ್ಕೊಂಬಂದು ಫಸ್ಟು ಕೈಕಾಲ ಮುಖ ತಕೊಂತೀವಿ. ಆಯ್ತು ಅತ್ತಿಗೆಮ್ಮ ತಂದಿಟ್ಟಿ ನೋಡ್ರಿ. 1 ಕೆಜಿ ತಂದಿ ನೋಡ್ರಿ ಅವಲಕ್ಕಿ. ಆತನ್ರಿ ಹಾಲು ಹಿಂಡ್ಕೊಳ್ಳೋದು? ಆಯ್ತು ಆಯ್ತು ಹಾಲು ಹಿಂಡೋದು ಆಯ್ತು. ಬರ್ತೀನಿ ನಡಿ, ಒಳ ಬರ್ತೀನಿ ನಡಿ. ಆಕಳದ ಹಾಲು ಇಷ್ಟು ಚಲೋ ಕೊಡ್ತೈತಲ್ಲ. ಬರೋಬ್ಬರಿ ಏನಿಲ್ಲ ಅಂದ್ರೆ 2 ಲೀಟ್ರ್. ಮುಂಜಾನೆ 2 ಲೀಟ್ರ್, ಸಾಯಂಕಾಲ 2 ಲೀಟ್ರ್ ಅಂದ್ರೆ ಮಾರಿದ್ರೆ ರೊಕ್ಕಂತೂ ಬಂದ ಬರುತ್ತೆ. ಇವರು ಮಾರಲ್ಲ, ಬರೀ ಮನೆಗೆ ಇಟ್ಕೊಂತಾರ. ಆದರೆ ನಾನು ಮನೆಗೆ ಹೋಯ್ದು ಈ ಆಕಳ ಹೊಡ್ಕೊಂಡು ಹೋಗಿ ಮುಂಜಾನೆ 2 ಲೀಟ್ರ್ ಸಾಯಂಕಾಲ 2 ಲೀಟ್ರ್ ಹಾಲು ಮಾರಿದ್ರೆ ರೊಕ್ಕ ಆಗಲ್ಲನ? ಹೌದು ನೋಡು. ಈ ಹಾಳ ತಲೆಗೆ ಎಷ್ಟು ದಿವಸ ನಾನು ತಲೆಗೆ ಹೊರದಿಲ್ಲ. ಬರೀ ಡಬುರಿ ಸೂಜಿ ಪಿನ್ನ ಡಬ್ಬಣ ಅಂತಂದು ಹೋಯ್ತೀನಿ. ಇಂಥ ಗಟ್ಮುಟ್ಟು ಆಕಳನ್ನ ಹೊಡ್ಕೊಂಡು ಹೋಗಿಲ್ಲ. ಅವಾಗ ನಾ ಮದುವೆ ಹೋಗ್ಕಿಂತ ಮುಂಚೆ ಇವಿನ ಸಣ್ಣ ಸಣ್ಣ ಒಯ್ದು ಹಾಲನ್ನು ಹಿಡುತ್ತಿದ್ದಿಲ್ಲ. ಈಗ ಬರೋಬ್ಬರಿ ಬೇಸ್ ಮೈಕೈ ತುಂಬ ದೊಡ್ಡವಾಗ್ಯಾವು, ಬೇಸಿ ಇದಾವು. 2 ಕರ ಹಾಕಿ ಹೋಗ್ಬೇಕಂದ್ರೆ ಅದ್ರಾಗ ನಾವೊಂದು ಆಕಳ ಒಯ್ತೀನಿ, ಅವ್ರಿಗೊಂದು ಇರ್ತೈತಿ. ತವ್ರ ಮನೆಗೆ ಅದು ಆಕಳನ್ನ ಹೊಡ್ಕೊ ಕಳ್ಸೋ ಪದ್ಧತಿ ಐತಿ. ತವ್ರ ಮನೆಯಿಂದ ಮಗಳ ಮನೆಗೆ ಹೇಳ್ತೀನಿ ನಮ್ಮ ಅಪ್ಪನ, ಹೆಂಗೂ ಪದ್ಧತಿ ಐತಲ್ಲಪ್ಪ, ಮತ್ತು ನಂಗೊಂದು ಆಕಳ ಹೊಡೋರಿ ನಮ್ಮ ಗಂಡನ ಮನೆಗೆ ಹುಡ್ರು ಕುಡಿಯೋದವು ಹಾಲು ಕುಡಿತಾವು ಅಂತ ಏನಾರು ನಾವು ಮಾಡ್ತೀನಿ. ಈಗ ಗಬ್ಬಿರ್ತಪ್ಪ ಇವೆಲ್ಲ ಹಿಂಡ್ತಾವ ಇಲ್ಲ ಗೊತ್ತಿಲ್ಲ. ಈಗ ಅತಿಯಮ್ಮ ಹಿಂಡಕತ್ತಿದ್ದು ಬೇಸೈತಿ. ಬರೋಬ್ಬರಿ ಚಲೋ ಹಾಲು ಹಿಂಡ್ತೈತಿ. ಅದನ್ನ ಒಯ್ದ್ಬಿಡ್ತೀನಿ. ಇವರು ಹುಡ್ಕಿದ್ರೆ ಬೇಕಿದ್ರೆ ಮುಂದೆ ಈತಂದ್ರೆ ಹಾಲು ಅವರಿಗೆ, ಇಲ್ಲ ಅಂದ್ರೆ ಶಿವ. ನಾನಂತೂ ಈಗ ಹಿಂಡ ಆಕಳನ್ನ ಹೊಡ್ಕೊಂಡು ಹೋಗ್ತೀನಪ್ಪ. ಯಾಕೆ ಈಗ ಇಷ್ಟ ತನಕ ಆಕಳ ನೋಡಾಕತ್ತಿದ್ಲು. ನಾನು ಯಾಕೆ ಹೋಗೋವಳಲ್ಲ ಅಂತ ಹೊಟ್ಟೆ ಟುಕು 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 ಹತ್ತಿತ್ತು. ಪುಣ್ಯಕ್ಕೆ ಹೋದ್ಲು. ಆಕಳ ಮ್ಯಾಗೇನೋ ಕಣ್ಣು ಬಿದ್ದಿಲ್ಲಕ್ಕಿದು. ಯವ್ವ ದೇವ್ರೆ, ಆಕಳ ಮ್ಯಾಗ ಕಣ್ಣು ಬೀಳಾರ್ದಂಗೆ ನೋಡ್ಕೊಳಪ್ಪ ಯಪ್ಪ. ಅತ್ತಿ ಚಾ ಆಗೈತಿ? ಆಗೈತಿ ನೋಡುವ. ಅಲ್ಲಿ ಸೋಸಿಟಿ ನೋಡು ಕಪ್ಪಿಗೆ. ತಮ್ಮನ್ನ ಬತ್ತನ್ ಕರಿ, ಹಂಗ ನಿಮ್ಮ ಅವನ ಬೇಕಿನ ಕರಿ. 3 ಕಪ್ ಸೋಸಿಟಿ ನೋಡು. ಹಂಗ ಇವರು ಕಾವೇರಿ ಕುಮಾರ ಎಲ್ಲದಾರ? ಕರ್ ಬಂದ್ರಿ? ಕರದೆ ಅತ್ತಿ. ಅವ್ರೇನೋ ಸ್ವಲ್ಪ ಆಟ ಆಡಿ ಆಮೇಲೆ ಬರ್ತೀವಿ, ನೀವು ಹೋಗ್ರಿ ಅಂದ್ರೆ ಬಂದ್ವಿ. ನಿಮ್ಮತ್ತಿನ ಪಾಪ ಚಾ ಸೋಸಿಟ್ಟಳ, ಹೋಗಿ ಕುಡಿ ಹೋಗ್ರಿ ಹುಡ್ರ. ಚಿಕ್ಕಮ್ಮರ ನೀವು ಕುಡೀರಿ, ಬಿಸಿ ಐತಿ ಚಾ. ಈ ಸೋಸಿನಿ ಕರಿಬೇಕಂತ ಅಷ್ಟೊತ್ತು ಹುಡುಗರು ಬಂದು ಚಲೋ ಆತು ಕರೀರಂತೆ. ಕುಡ್ರಿ ಅತ್ತಿಗೆ ಬರ ಜಲ್ದಿ. ಹ್ಞೂನವ ಅವಾಗಿಂದ ಚಾ ಕುಡಿಯಂಗಾಗಿತ್ತು. ಅಯ್ಯ ಅತ್ತಿಗೆ ಹಾಲು ಕಟ್ಟು. ಅಯ್ಯವ ಹಾಳಾದ ಹಾಲು ಹೋಗ್ತಾವಂತಂದು ಅಷ್ಟು ಕಟ್ಟಿಗೆ ಗಿರದ ಬಿಟ್ಟೆ ಆರೇ ಬಿಡ್ತು ನಡಿ ಬಲಿ. ಹಚ್ಚಿದ್ರ ಆತ್ ಬಿಡು. ಅತ್ತಿಗೆಮ್ಮ ಆಕಳ ಹಾಲು ಬೆಳಿಗ್ಗೆನೇ ಇಷ್ಟ ಕೊಡ್ತೈತೇನ್ರಿ? ಅಯ್ಯ ಮಂಗಳ ಅದೇನು ಕೇಳ್ತಿ ಅಯ್ಯವ್ವ,
ಕಟ್ಟೆಕ್ನೆಲ್ಲ ಹಾಕಿ ಒಣ ಹುಲ್ಲು ಅದನ್ನ ಹಾಕಿದ್ರೆ ತಟ ಕೊಡ್ತೈತಿ. ಚಾಕನು ಸಲಂಗಿಲ್ಲ ಅಷ್ಟ ಕೊಡ್ತಾವು. ಮತ್ತೆ ಆಗ್ಬೇಕಲ್ವ ಮನ್ಯಾಗ ಹುಡ್ರದವು ಹಾಲು ಕೂಡ ಹುಡ್ರದವು ಹೆಪ್ಪು ಪಪ್ಪು ಹಾಕ್ಬೇಕಾಗತ್ತೆ. ಮತ್ತೆ ನಾವು ಕಟ್ಟಿ ಬಿಟ್ಟಿ ಬಿಟ್ರಲ್ಲನ ಅದಕ್ಕೆ ಹೊಡ್ಕೊಂಡು ಹೋಗಿರ್ತೀನಿ ಹೊಲ್ದಾಗ ಅಲ್ಲೆಲ್ಲ ಹಚ್ಚು ಹುಲ್ಲಿದ್ದಲ್ಲೇ ಒಟ್ಟು ಬಿಟ್ಟಿರ್ತೀನಿ. ಹುಲ್ ತಿಂದ್ರೆ ಒಟ್ಟು ಬೇಯಿಸ್ಕೊಡುತ್ತೆ ಹಾಲು. ಆ ಹಾಲು ಇದ್ರನ ಒಟ್ಟು ಮತ್ತೆ ಮನ್ಯಾಗ ಹುಡ್ರಿ ನೋಡವ ಅದಕ್ಕೆ ಅಷ್ಟು ಕಷ್ಟಪಡ್ಬೇಕು ನೋಡು. ಹಂಗ ಹೆಂಗ್ ಬರ್ತೈತೆ ನೀನು? ಅಯ್ಯ ನಮ್ಮೂರಾಗ ಏನು ಬಿಡತಿ ಹೊಲ್ದಾಗ ಬೇಕಾದಂಗೆ ಬದುವಿಗೆ ಹುಲ್ಲು ಬೇಕಾದಂಗೆ ಐತಿ. ಇವ್ರಿಗೆ ಹೇಳಿದ್ರೆ ಹೊಲ್ದಾಗ ಬದುವಿಗೆ ಮೇಯ್ಸ್ಕೊಂಬ ಅಂದ್ರೆ ಮೇಯ್ಸ್ಕೊಂಡ್ ಬರ್ತಾರೆ. ಹಂಗಾದ್ರೆ ಬೇಯಿಸಿ ನಮಗೂ ಹಿಂಗೆ ಇಷ್ಟ ಹಾಲು ಕೊಡುತ್ತೆ. ಹಂಗಿದ್ರೆ ನಿಮ್ಮ ಆಕಳದವನ? ಅಯ್ಯ ಆತಿಗೆ ನಮಗೂ ಎಲ್ಲದು ಆಕಳ, ನಮಗೆ ದನ ಕರ ಎಲ್ಲದವು. ಅದಕ್ಕೆ ಈಗ ಅಪ್ಪಗೆ ಹೇಳ್ತೀನಿ, ಇದು ಹಾಲು ಬೇಯಿಸ್ಕೊಡ್ತಲ್ಲ ಇದು ಆಕಳನ್ನ ಹೊಡ್ಕೊಂಡು ಹೋಗಿ ಕಟ್ಕೊಂತೀನಿ ಅಂತ ಹೇಳ್ತೀನಿ. ಹೆಂಗೂ ತವ್ರ ಮನೆಯವರು ಮಗಳನ್ನ ಕೊಡ ಮುಂದೆ ಆಕಳ ಹೊಡ್ಕೊಡೋ ಪದ್ಧತಿ ಐತಲ್ಲ, ಐನ ಉಂಡು ಮಗಳು ಚಲೋ ಇರ್ಲಿ ಅಂತ ಕೊಡ್ತಾರಲ್ಲ, ಹಂಗೆ ನನಗೆ ಕೊಟ್ಟಿಲ್ಲವ ಆಕಳನ್ನ. ಅದಕ್ಕೆ ಇದು ಹೆಂಗೂ ಹಾಲು ಬೇಯಿಸಿ ಅಂತೈತಲ್ಲ ಇದನ್ನ ಹೊಡ್ಕೊಂಡು ಹೋಗ್ಬಿಟ್ರಾತು ಅಂತ. ಆಕಳ ಹೊಡ್ಕೊಂಡೋಕಿಯ ಇದನ್ನ ಯವ್ವ ನಾವು ಆಕಳ ಹೊಡ್ಕೊಂಡೋಕಿವೆ. ಹಂಗಾರೆ ನಮ್ಮ ಮನೆಗೂ ಹಾಲು ಮೊಸರು ಹಿಂಗೆ ಹಾಲು ಕುಡಿಯಕ್ಕೆಲ್ಲ ಇರ್ತಾವು. ಮೊಸರು ಗಿಸರಿಗೆಲ್ಲ ಯಾವ ಬೇಷ್ ಆತ್ವೆ. ನಮ್ಮ ಮನೆಯಾಗ ನೀನು ಯಾವಾಗ ನೋಡು ಚಾ ಮಾಡ್ಕೊಡಕ್ ಹಾಲಿಲ್ಲ ಅಂತಿದ್ದೆ. ಈಗ ಹೆಂಗಿದೆ ನಾವು ಕೇಳಿದ್ರೆ ಚಾ ಮಾಡ್ಕೊಡ್ಬೋದು. ನಂಗೆ ಟಿವಿ ತೋರಿಸ್ತಾರಲ್ಲ ಅದೇನ ಬೂಸ್ಟು ಅದು ಹಾಲ್ನಾಗ ಹಾಕೊಂಡು ಕುಡಿಯೋದು, ಹಂಗ ನಂಗೆ ಹಾಲ್ನಾಗ ಹಾಕಿ ಕೊಡ್ತೀಯಾ? ಅಯ್ಯ ಮಕ್ಕಳ ತಗೋರಿ ನಿಮ್ಮ ಚಲಾಗಿ ಹೊಡ್ಕೊಂಡು ಹೊಂಟೀನಿ. ನೀವು ಹಾಲರ ಕೊಡ್ರಿ, ಇನ್ನೊಂದರ ಕೊಡ್ರಿ, ಮೊಸರು ಬೇಕಾ ಮೊಸರು, ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ, ಏನ್ ಬೇಕಾದ ಹೈನಾಗತ್ತ ಮನ್ಯಾಗ. ಹೌದಿಲ್ಲ? ನಿಮ್ಗೆ ಆಕಳ ಹೊಡ್ಕೊಂಡು ಹೋಗಿ ನಿಮ್ಮ ಸಲುವಾಗಿ. ಮತ್ತೆ ಈಗ ಅಪ್ಪ ಬರ್ಲಿ ಅಣ್ಣ ಬರ್ಲಿ ಕೇಳ್ತೀನಿ. ಕೇಳೋದೇನ ಅವ್ರು ಹ್ಞೂ ಅಂದ ಅಂತಾರ ಹೊಡ್ಕೊಂಡು ಹೋಗಂತ ತಗೋ. ಆಕಳ ಒಂದು ಎಷ್ಟು ಆಸರಾಕಿತ್ತು. ಮನ್ಯಾಗ ಒಟ್ಟು ಬ್ಯಾಳಿ ಪಾಳಿ ಮಾಡಕ್ಕಿಲ್ಲ ಅಂದ್ರೆ ಮೊಸರು ಇರ್ತಿತ್ತು, ಮಜ್ಜಿಗೆನಾರ ಮಾಡಿ ಅನ್ನ ಮಜ್ಜಿಗೆ ಉಣ್ತಿದ್ದು ಹುಡ್ರು. ಹಾಲು ಹೊಟ್ಟು ಕುಡಿತಿದ್ದು ಹೊಟ್ಟಸ್ತೈತೆ ಅಂದ್ರೆ. ನಾವು ಸಣ್ಣ ಕರ ಅದಾವ ಬೇರೆವು, ಅದು ಯಾವಾಗ ಉಡ್ಬೇಕು, ಅವು ಯಾವಾಗ ಗಬ್ಬಬೇಕು, ಅವು ಯಾವಾಗ ಹಿಂಡ್ಬೇಕು. ಹಿಂಡೋದಂದ್ರೆ ಇದೊಂದು ಆಕಳ ಎಷ್ಟು ಕಷ್ಟಪಟ್ಟು ಒಂದು ದೊಡ್ಡ ಮಾಡೀನಿ. ಕಟ್ಟಿ ಬಿಟ್ಟು ಹೊಲ್ದಾಗ ಪಲ್ದಾಗ ಮೇಯಿಸ್ಕೊಂಡು ಈಗ ಒಟ್ಟು ಹಾಲು ಕಾಣಕತ್ತಿದ್ವಿ. ನಾವು ಕಾಣತಿದ್ದ ಇದೇ ವರ್ಷ ಈಗಿನ ಹೊಸ ಸೂಲಿಗೈತಿ. ಇದನ್ನು ಒಯ್ತೀನಿ ಅಂತಾಳಲ್ಲ ಯವ್ವ, ಹೆಂಗ್ ಮಾಡ್ಬೇಕು ಯವ್ವ? ಈಕಿ ಒಯ್ಯೋದಕ್ಕೆ ಸಾಕಾಗಿ ಹೋಗ್ತಾ ಯವ್ವ. ಏನು ನಮ್ಮ ಮನೀನ ಮಾರ್ಬೇಕಂತ ಮಾಡ್ಯಾಳ ಏನು? ಇದ್ದಿದ್ದು ಮನುಷ್ಯರನ್ನು ಯಾವತ್ತರ ಒಂದು ದಿವಸ ಮಾರ್ ತೊಗೊಂಡು ಹೋಗ್ಕಳ ಅನ್ಸತ್ತಿಕ್ಕಿ. ನಾಳೆ ಹೊಡ್ಕೊಂಡು ಹೋಗ್ಲಿಕ್ಕೆ ಕಣ್ಣಿಗೆ ಏನು ಗೊತ್ತ ಹೋಗ್ಬೇಕಂತ. ಈಗ ಬ್ಯಾಡ ಅನ್ನಕ್ಕೂ ಇಲ್ಲ ಏನಿಲ್ಲ. ಬ್ಯಾಡ ಅಂದಿಯೇ ಅವ್ರು ಹೋಗ್ಬರ್ತಾಳ. ಅವ್ರ ಅಪ್ಪನೂ ಹೂ ಅಂತಾನ, ನನ್ನ ಗಂಡನೂ ಹೂ ಅಂತಾನ. ಯಾರು ಬ್ಯಾಡ ಅನ್ನಕ್ಕೆ ದೂಸರ ಮಾತಾ ಇಲ್ಲ ಈಕಿಗೆ. ಏನು ಅಲ್ಲ ಯವ್ವ, ಹುಡ್ರು ಪಡಿ ಒಟ್ಟು ಹಾಲು ಕುಡಿತಿದ್ವಲ್ಲ ಯವ್ವ, ಹಾಲು ಇಲ್ದಂಗೆ ಮಾಡಿಲ್ಲಲ್ಲ ಯವ್ವ. ಮಕ್ಕಳು ಬಾಯಿ ಮಣ್ಣು ಹಾಕಿಕ್ಕಿ ತನ್ನ ಮಕ್ಕಳು ನೋಡ್ಕೊಂತಾಳ. ನಾವು ಇಷ್ಟು ಕಷ್ಟಪಟ್ಟು ಬಿಟ್ಟದನ್ನ ನಮ್ಮನ್ನ ಏನು ಮಾಡ್ಬೇಕ ಯವ್ವ ದೇವ್ರೆ?